ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರುಳಿ ದಿನಾಂಕ 14/2/26. ವಿಶೇಷ ಶಿವ ಜಯಂತಿ ನಿಮಿತ್ತ ಶಿವ ಭಗವಾನ್ ವಾಚ್ಯ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನೀವು ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರು. ನಿಮಗೆ ಸ್ವಯಂ ಭಗವಂತನೇ ಶುಭಾಶಯಗಳನ್ನು ಕೊಡ್ತಾರೆ. ಪ್ರಶ್ನೆ: ತಂದೆ ಮಕ್ಕಳಿಗೆ ಸಂಗಮ್ ಯುಗದಲ್ಲಿ ಸೃಷ್ಟಿಯ ಸಮಾಚಾರವನ್ನ ತಿಳಿಸ್ತಿದ್ದಾರೆ, ಸತ್ಯುಗದಲ್ಲಿ ಅಲ್ಲ, ಯಾಕೆ? ಉತ್ತರ ಆಗಿದೆ, ಏಕೆಂದ್ರೆ ಸತ್ಯುಗ ಇರೋದೇ ಆದಿಯ ಸಮಯ, ಪ್ರಾರಂಭ. ಆ ಸಮಯದಲ್ಲಿ ಪೂರ್ಣ ಸೃಷ್ಟಿಯ ಸಮಾಚಾರ ಅರ್ಥಾತ್ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ಹೇಗೆ ನುಡಿಸೋದು? ಎಲ್ಲಿ ತನಕ ಮಧ್ಯದ ಸಮಯ ಬರೋದಿಲ್ಲ, ಕಲಿಯುಗ ಅಂತ್ಯ ಸತ್ಯುಗ ಆದಿ ಮಧ್ಯದ ಸಮಯ ಸರ್ಕಲ್ ರಿಪೀಟ್ ಆಗೋದಿಲ್ಲ, ಅಲ್ಲಿ ತನಕ ಸಮಾಚಾರ ಹೇಗೆ ಹೇಳೋದು? ಪರಮಾತ್ಮ ಬರೋ ಸಮಯ ಇಂಪಾರ್ಟೆಂಟ್. ಸಂಗಮ್ ಯುಗದಲ್ಲೇ ನೀವು ಮಕ್ಕಳು ತಂದೆ ಮೂಲಕ ಪೂರ್ಣ ಸಮಾಚಾರ ಕೇಳ್ತೀರಿ. ನಿಮಗೇನೆ ಜ್ಞಾನದ 3ನೇ ನೇತ್ರ ಸಿಗೋದು. ಓಂ ಶಾಂತಿ. ಇಂದು ತ್ರಿಮೂರ್ತಿ ಶಿವ ಜಯಂತಿ. ತ್ರಿಮೂರ್ತಿ ಶಿವ ಜಯಂತಿಯಿಂದ ಬ್ರಾಹ್ಮಣರ ಜಯಂತಿ ಅಂದ್ರೆ ಸಂಗಮಯುಗ ಜಯಂತಿ. ಇದು ಶುಭ ದಿನವಾಗಿದೆ. ಅನೇಕರಿದ್ದಾರೆ, ಅವರಿಗೆ ಬಾಬಾ ಈಶ್ವರಿಯ ಜನ್ಮಸಿದ್ಧ ಅಧಿಕಾರದ ಶುಭಾಶಯ ಗ್ರೀಟಿಂಗ್ಸ್ ಕೊಡ್ಲಿಕ್ಕಾಗೋದಿಲ್ಲ. ಅನೇಕರಿದ್ದಾರೆ, ಅವರಿಗೆ ಗೊತ್ತೇ ಇಲ್ಲ ಶಿವ ಬಾಬಾ ಯಾರಾಗಿದ್ದಾರೆ, ಅವರಿಂದ ಏನು ಸಿಗ್ತದೆ. ಈ ಗ್ರೀಟಿಂಗ್ ಏನನ್ನ ತಿಳಿಸ್ತದೆ? ಹೊಸ ಮಕ್ಕಳು ಎಷ್ಟೊಂದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ಜ್ಞಾನದ ನೃತ್ಯ ಆಗಿದೆ. ಹೇಳ್ತಾರೆ ಶ್ರೀಕೃಷ್ಣ ನೃತ್ಯ ಮಾಡ್ತಿದ್ದ. ಇಲ್ಲಿ ಮಕ್ಕಳು ರಾಧೆ ಕೃಷ್ಣ ಆಗಿ ನೃತ್ಯ ಮಾಡ್ತಾರೆ. ಆದ್ರೆ ನೃತ್ಯದ ಮಾತಂತೂ ಅಲ್ಲ. ಅಲ್ಲಿ ಅಂತೂ ಸತ್ಯುಗದಲ್ಲಿ ಬಾಲ್ಯದಲ್ಲಿ ರಾಜಕುಮಾರಿಯರ ಜೊತೆ ನೃತ್ಯ ಮಾಡ್ತಾರೆ. ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಬಾಪ್ ದಾದಾ ಇದ್ದಾರೆ. ದಾದಾ ಬ್ರಹ್ಮ, ಗ್ರ್ಯಾಂಡ್ ಫಾದರ್ ಮುತ್ತಜ್ಜ ಮಾನವ ಕುಲಕ್ಕೆ ಆದಿ. ಈ ದಾದಾ ಭೌತಿಕ ಶರೀರದ ತಂದೆ. ಇಲ್ಲಿ ಅದ್ಭುತ ಮಾತು. ಇಲ್ಲಿ ದಾದಾ ಇದ್ದಾರೆ. ಶಿವ ಬಾಬಾ ಅಜ್ಜ ಯಾವಾಗ ಬ್ರಹ್ಮ ಬಾಬಾ ತಂದೆ ಆಗ್ತಾರೆ. ಅದಕ್ಕೆ ಈ ದಾದಾ ಶಿವ ಬಾಬಾ ಅಜ್ಜ ದಾದಾ ಆದ್ರು ಆತ್ಮಿಕ ನಿರಾಕಾರಿ, ಬ್ರಹ್ಮ ಬಾಬಾ ಸಾಕಾರಿ. ಅದಕ್ಕೆ ಬಾಪ್ ದಾದಾ. ತಂದೆಯಿಂದ ಅಜ್ಜ ಅಂದ್ರೆ ಶಿವ ಬಾಬಾವರ ದಾದಾರವರ ಆಸ್ತಿ ಸಿಗ್ತದೆ. ಆಸ್ತಿ ಅಂದ್ರೆ ಮುತ್ತಜ್ಜಂದು ಎಲ್ಲ ಆತ್ಮಗಳ ಸೋದರರು. ಆಸ್ತಿ ತಂದೆ ನಿರಾಕಾರ ಶಿವ ಬಾಬೋರಿಂದ ಸಿಗೋದು. ತಂದೆ ಹೇಳ್ತಾರೆ, ನೀವು ಆತ್ಮಗಳಿಗೆ ತಮ್ಮ ಶರೀರ ತಮ್ಮ ಕರ್ಮೇಂದ್ರಿಯಗಳಿದೆ, ನಾನು ನಿರಾಕಾರನೆಂದು ಹೇಳೋದು. ಅದಕ್ಕೆ ನನಗೆ ಶರೀರ ಮಾಧ್ಯಮ ಬೇಕಾಗ್ತದೆ. ಅದಕ್ಕೆ ಮಕ್ಕಳಿಗೆ ರಾಜಯೋಗ ಕಲಿಸ್ಲಿಕ್ಕೆ ಅಥವಾ ಮನುಷ್ಯರಿಂದ ದೇವತಾ, ಪತೀತರಿಂದ ಪಾವನ ಆಗುವ ಮಾರ್ಗ ತಿಳಿಸೋದಕ್ಕೆ ಅಥವಾ ಆತ್ಮ ಕೊಳಕು ಬಟ್ಟೆ ಸ್ವಚ್ಛಪಡಿಸೋದಕ್ಕೆ ಅವಶ್ಯ ನಾನು ಒಂದು ದೊಡ್ಡ ದೋಬಿಯಾಗಿದ್ದೇನೆ. ಪೂರ್ಣ ವಿಶ್ವದ ಆತ್ಮಗಳು ಮತ್ತು ಶರೀರ ಎರಡೂ ಕೂಡ ಸ್ವಚ್ಛ ಮಾಡ್ತೇನೆ. ಅಂದ್ರೆ ಪತಿತ ಶರೀರದಿಂದ ಮುಕ್ತಿ ಕೊಡ್ತಾರೆ. ಜ್ಞಾನ ಯೋಗದಿಂದ ನೀವು ಆತ್ಮಗಳನ್ನು ಸ್ವಚ್ಛಗೊಳಿಸ್ತೇನೆ.
ಇಂದು ನೀವು ಮಕ್ಕಳಿಲ್ಲಿ ಬಂದಿರಿ, ಗೊತ್ತಿದೆ. ನಾವು ಶಿವಬಾಬಾವ್ರಿಗೆ ಶುಭಾಶಯಗಳು ಹೇಳಲು ಬಂದಿದ್ದೇವೆ. ತಂದೆ ಮತ್ತೆ ಹೇಳ್ತಾರೆ, ನೀವು ಯಾರಿಗೆ ಗ್ರೀಟಿಂಗ್ಸ್ ಶುಭಾಶಯ ಕೊಡ್ತೀರಿ ಅವರು ಆ ತಂದೆನು ನೀವು ಮಕ್ಕಳಿಗೆ ಶುಭಾಶಯ ಕೊಡ್ತಾರೆ. ಏಕೆಂದ್ರೆ ನೀವು ಬಹಳ ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ದೇವತೆಗಳು ಇಷ್ಟು ಉತ್ತಮ ಅಲ್ಲ, ಎಷ್ಟು ನೀವಾಗಿದ್ದೀರಿ. ಬ್ರಾಹ್ಮಣರು ದೇವತೆಗಳಿಗಿಂತ ಶ್ರೇಷ್ಠ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ. ಮತ್ತೆ ಬರೋದು ಬ್ರಹ್ಮನ ತನುವಲ್ಲಿ. ಅವರ ನೀವು ಮಕ್ಕಳು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣರಾಗಿರಿ. ಬ್ರಾಹ್ಮಣರದೇ ಜುಟ್ಟು, ಅದರ ಕೆಳಗೆ ದೇವತೆಗಳು. ಜುಟ್ಟಿಗೆ ಸಮಾನ ಬ್ರಾಹ್ಮಣರು, ಮುಖಕ್ಕೆ ಸಮಾನ ದೇವತೆಗಳು. ಅದಕ್ಕೆ ಉತ್ತಮ, ಅದರ ಜುಟ್ಟಿಗೂ ಮೇಲೆ ಶಿವಬಾಬಾ ನಿರಾಕಾರ. ಬಾಬಾ ಅಂತೂ ನೀವು ಮಕ್ಕಳನ್ನು ಬ್ರಾಹ್ಮಣಿಯರನ್ನಾಗಿ ಮಾಡಿದ್ದಾರೆ, ಸ್ವರ್ಗದ ಆಸ್ತಿ ಕೊಡಲು. ಈ ಲಕ್ಷ್ಮೀ ನಾರಾಯಣರನ್ನ ನೋಡಿ ಎಷ್ಟು ಮಂದಿರ ಮಾಡಿದ್ದಾರೆ ಇವ್ರದ್ದು. ಅಲ್ಲಿ ತಲೆ ಬಾಗ್ತಾರೆ. ಭಾರತವಾಸಿಗಳಿಗಿದು ಗೊತ್ತಿರಬೇಕು, ಇವರು ಕೂಡ ಮನುಷ್ಯರೇ. ಲಕ್ಷ್ಮೀ ನಾರಾಯಣ 2 ಜನ ಬೇರೆ ಬೇರೆ ರಾಜಧಾನಿಯವರು. ಇಲ್ಲಿ ಒಬ್ಬ ಮನುಷ್ಯನದ್ದು 2 ನಾಮ ಇಟ್ಟಿದ್ದಾರೆ. ಒಂದು ನಾಮ ಲಕ್ಷ್ಮೀ ನಾರಾಯಣ, ಅರ್ಥಾತ್ ತಮ್ಮ ವಿಷ್ಣು ಚತುರ್ಭುಜ, ವಿಷ್ಣು ಕಂಬೈಂಡ್ ಚತುರ್ಭುಜ ಅಂದ್ರೆ ವಿಷ್ಣು ಚತುರ್ಭುಜ ಅಂತಾರೆ. ಲಕ್ಷ್ಮೀ ನಾರಾಯಣ ಅಥವಾ ರಾಧೆ ಕೃಷ್ಣ ನಾಮ ಇಟ್ಟಿದ್ದಾರೆ. ಅಂದ್ರೆ ಚತುರ್ಭುಜ ಆದ್ರು ಕಂಬೈಂಡ್ ವಿಷ್ಣು ಆಗಿದ್ದಾರೆ. ಸೂಕ್ಷ್ಮವತನದವರು. ಗುರಿ ಉದ್ದೇಶ, ನೀವು ಇಲ್ಲಿ ವಿಷ್ಣುಪುರಿಯ ಮಾಲೀಕರಾಗ್ತಾರೆ. ವಿಷ್ಣು ಅಥವಾ ನಾರಾಯಣ, ನರನಿಂದ ನಾರಾಯಣ ಆಗೋ ಗುರಿ ವಿಷ್ಣುಪುರಿ, ಸ್ವರ್ಗದ ಮಾಲೀಕ ನೀವಾಗ್ತೀರಿ. ಅದಕ್ಕೆ ಚತುರ್ಭುಜ ವಿಷ್ಣು ಲಕ್ಷ್ಮೀ ನಾರಾಯಣ ಗುರಿ ಉದ್ದೇಶ ತೋರ್ಸರೆ. ಲಕ್ಷ್ಮೀ ನಾರಾಯಣ ವಿಷ್ಣುಪುರಿಯ ಮಾಲೀಕರು. ವಿಷ್ಣುಗೆ 4 ಭುಜ, 2 ಲಕ್ಷ್ಮಿದು 2 ನಾರಾಯಣದು. ನೀವು ಹೇಳ್ತೀರಿ ನಾವು ವಿಷ್ಣುಪುರಿಯ ಮಾಲೀಕರಾಗ್ತಿದ್ದೇವೆ. ಒಳ್ಳೆಯದು. ತಂದೆಯ ಮಹಿಮೆಯ ಗೀತೆಯನ್ನು ಹೇಳಿ. ಎಷ್ಟು ಮಧುರ, ಎಷ್ಟು ಪ್ರಿಯ ಶಿವ ಭೋಲಾ ಭಗವಾನ್ ಎಂದು. ಇಡೀ ಜಗತ್ತಲ್ಲಿ ಪ್ರಾರಂಭದಿಂದಲೂ ಇದುವರೆಗೂ ಯಾರದು ಇಷ್ಟೊಂದು ಮಹಿಮೆ ಇಲ್ಲ, ಕೇವಲ ಒಬ್ಬ ತಂದೆಯದು. ನಂಬರ್ ವಾರಿದೆ. ದೇವಿ ದೇವತೆಗಳು ಹಲವಾರು, ಪರಮಾತ್ಮ ಒಬ್ಬನೇ. ಅತ್ಯಂತ ಹೆಚ್ಚು ಸರ್ವೋತ್ತಮ ಮಹಿಮೆ ಶ್ರೇಷ್ಠಾತಿ ಶ್ರೇಷ್ಠ ಪರಂಪಿತ ಪರಮಾತ್ಮರದು. ಅವರಿಗೆ ನೀವೆಲ್ಲ ಮಕ್ಕಳಾಗಿದ್ದೀರಿ. ಹೇಳ್ತಾರೆ ನಾವು ಈಶ್ವರನ ಸಂತಾನರು. ಈಶ್ವರ ಸ್ವರ್ಗದ ರಚಯಿತ. ಮತ್ತೆ ನೀವು ನರ್ಕದಲ್ಲಿ ಯಾಕೆ ಬಂದು ಬಿದ್ದೀರಿ? ಈಶ್ವರಂದಿಲ್ಲಿ ಜನ್ಮ ಇದೆ, ಅವತರಣೆ ಇದೆ. ಕ್ರಿಶ್ಚಿಯನ್ ಜನ ಹೇಳ್ತಾರೆ ನಾವು ಕ್ರೈಸ್ತನಿಗೆ ಸೇರಿದವರು. ಇಲ್ಲಿ ಭಾರತವಾಸಿಗಳು ಮರ್ತೋಗಿದ್ದಾರೆ. ನಾವು ಪರಂಪಿತ ಪರಮಾತ್ಮ ಶಿವನ ಡೈರೆಕ್ಟ್ ರಚನೆ ಮಕ್ಕಳಾಗಿದ್ದೇವೆ. ಏಕೆಂದ್ರೆ ತಂದೆ ಈ ಜಗತ್ತಲ್ಲಿ ಬರ್ತಾರೆ, ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡು ಮತ್ತೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತಾರೆ. ಇಂದು ಬಾಬಾ ಉತ್ತಮ ರೀತಿ ತಿಳಿಸ್ಕೊಡ್ತಿದ್ದಾರೆ. ಏಕೆಂದ್ರೆ ಹೊಸ ಮಕ್ಕಳು ಅನೇಕರಿಲ್ಲಿ ಇದ್ದಾರೆ. ಅವರಿಗೋಸ್ಕರ ಹೇಳೋದು ಸ್ವಲ್ಪ ಕಠಿಣ ಇರ್ತದೆ. ಮತ್ತೆ ಸ್ವರ್ಗವಾಸಿ ಆಗ್ತಾರೆ. ಸ್ವರ್ಗದಲ್ಲಿ ಸೂರ್ಯವಂಶಿ ರಾಜ ರಾಣಿನೂ ಇದ್ದಾರೆ, ದಾಸದಾಸಿಯರು ಇದ್ದಾರೆ, ಪ್ರಜೆಗಳು ಇದ್ದಾರೆ. ಅದರಲ್ಲಿ ಕೆಲವರು ಬಡವರು, ಕೆಲವರು ಸಾಹುಕಾರ ಇರ್ತಾರೆ. ಅವ್ರು ದಾಸದಾಸಿಯರ ಆಗೋರು ಇರ್ತಾರೆ. ಪೂರ್ಣ ರಾಜಧಾನಿ ಇಲ್ಲಿಯೇ ತಯಾರಾಗೋದು. ಅವರವರ ಶಿಕ್ಷಣ ಅನುಸಾರ ಪ್ರಜಾ, ದಾಸಿ, ದೇವತಾ. ಇಲ್ಲಿ ಬೇರೆ ಯಾರಿಗೂ ಇದು ಗೊತ್ತಿಲ್ಲ. ಈ ಶಿಕ್ಷಣ ಗುರಿ ಎಲ್ಲರೂ ಆತ್ಮ ತಮೋ ಪ್ರಧಾನ ಆಗಿದೆ ಎಲ್ಲರದು. ಜ್ಞಾನದ 3ನೇ ನೇತ್ರ ಯಾರಿಗೂ ಇಲ್ಲ. ಬಾಬಾ ಇವತ್ತು ಮುರಳಿಯ ಗೀತೆ ಹೇಳಿದ್ರಲ್ವಾ, ಏನು ಎಷ್ಟು ಮಧುರ, ಎಷ್ಟು ಪ್ರಿಯ ಶಿವ ಬೋಲಾ ಭಗವಾನ್. ಇದು ತಂದೆಯ ಮಹಿಮೆ. ಎಲ್ಲರಿಗೂ ಒಬ್ಬನೇ ತಂದೆ. ಭಗವಂತನಿಗೆ ತಂದೆ ಅಂತಾರೆ. ಬೇಹದ್ದಿನ ಅಂದ್ರೆ ಅಪಾರ ಸುಖ ಕೊಡುವಂತ ಪಿತ ಆಗಿದ್ದಾರೆ. ಇಲ್ಲಿ ಭಾರತ ಇದರಲ್ಲಿ ಬೇಹದ್ ಅಪಾರ ಅರ್ಧ ಕಲ್ಪ 2 ಯುಗ ಸುಖ ಇತ್ತು. ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಲಕ್ಷ್ಮೀನಾರಾಯಣ ಬಾಲ್ಯದಲ್ಲಿ ರಾಧೆ ಕೃಷ್ಣ ಆಗಿದ್ರು. ನಂತರ ಸ್ವಯಂವರ ನಂತರ ಲಕ್ಷ್ಮೀನಾರಾಯಣ ಹೆಸರು ಬಿತ್ತು. ಈ ಭಾರತದಲ್ಲಿ 5000 ವರ್ಷ ಮೊದಲು ದೇವತೆಗಳ ರಾಜ್ಯ ಇತ್ತು. ಲಕ್ಷ್ಮೀನಾರಾಯಣದು
ಬೇರೆ ಲಕ್ಷ್ಮೀನಾರಾಯಣ ವಿನಃ ಮತ್ತೆ ಅನ್ಯರದು ಯಾರ ಧರ್ಮದ್ದು ರಾಜ್ಯ ಇರಲ್ಲ, ಯಾವುದೇ ಖಂಡ ಇರಲ್ಲ. ಅದಕ್ಕೀಗ ಭಾರತವಾಸಿಗಳು ಅವಶ್ಯ ಇದು ಗೊತ್ತಾಗಿರ್ಬೇಕು. ಲಕ್ಷ್ಮೀನಾರಾಯಣರು ಮೊದಲು ಹಿಂದಿನ ಜನ್ಮದಲ್ಲಿ ಏನು ಕರ್ಮಗಳನ್ನು ಮಾಡಿದ್ರು ಇಂಥ ಪ್ರಾಪ್ತಿ ಪಡಿಲಿಕ್ಕೆ. ಹೇಗೆ ಹೇಳ್ತಾರೆ ಬಿರ್ಲಾ, ಯಾವ ಕರ್ಮ ಮಾಡಿದ್ದಾರೆ ಅವರಿಷ್ಟು ಧನವಾನಾಗರೆ? ಅವಶ್ಯ ಹೇಳ್ತಾರೆ ಹಿಂದಿನ ಜನ್ಮ ದಾನ ಪುಣ್ಯ ಮಾಡಾರೆ. ಯಾರತ್ರ ಆದ್ರೂ ಅಪಾರ ಧನ ಇದೆ, ಯಾರಿಗಾದ್ರೂ ತಿನ್ನೋದಕ್ಕೂ ಸಿಗ್ತಾ ಇರೋದಿಲ್ಲ. ಯಾಕೆಂದ್ರೆ ಕರ್ಮಗಳ ಆ ಥರ ಮಾಡಿರ್ತಾರೆ. ಕರ್ಮಗಳನ್ನ ಎಲ್ಲರೂ ಒಪ್ಕೊಂತಾರೆ. ಕರ್ಮ ಅಕರ್ಮ ವಿಕರ್ಮದ ಗತಿ ಗೀತೆಯಲ್ಲಿ ಭಗವಂತನೇ ನುಡಿಸಿದ್ದಾರೆ. ಅದರ ಮಹಿಮೆ ಕೇಳಿದ್ದೀರಿ? ಯಾರ ಮಹಿಮೆ? ಪರಮಾತ್ಮನ ಮಹಿಮೆ ಅಂತೂ ಕೇಳಿರಿ. ಶಿವ ಭಗವಾನ್ ಒಬ್ಬರೇ, ಮನುಷ್ಯರಿಗೆ ಭಗವಂತ ಎಂದು ಕರೆಯಲ್ಲ. ಈಗ ತಂದೆ ಎಲ್ಲಿ ಬಂದಿದ್ದಾರೆ ಹೇಳ್ತಾರೆ, ಸಮ್ಮುಖದಲ್ಲಿ ಮಹಾಭಾರತ ಯುದ್ಧನೂ ನಿಂತಿದೆ. ಮಧುರಾತಿ ಮಧುರ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ದುಃಖದಲ್ಲಿ ಎಲ್ಲರೂ ಈ ತಂದೆಯನ್ನೇ ನೆನಪು ಮಾಡ್ತಾರೆ. ದುಃಖದಲ್ಲಿ ಎಲ್ಲರೂ ಸ್ಮರಿಸ್ತಾರೆ. ಶಿವಬಾಬೋರ್ನ ದುಃಖದಲ್ಲಿ ಎಲ್ಲರೂ ನೆನಪು ಮಾಡ್ತಾರೆ. ಸುಖದಲ್ಲಿ ಯಾರೂ ಮಾಡಲ್ಲ. ಸುಖದಲ್ಲಿ ದುಃಖ ಇರಲ್ಲ. ಅಲ್ಲಿ ತಂದೆಯನ್ನ ಪಡೆಯೋ ತಂದೆಯಿಂದ ಪಡೆದಿರುವಂತ ಆಸ್ತಿ ಇರ್ತದೆ ಸ್ವರ್ಗದಲ್ಲಿ. 5000 ವರ್ಷ ಮೊದಲು ಯಾವಾಗ ಶಿವಬಾಬಾ ಬಂದಿದ್ರು, ಭಾರತವನ್ನ ಸ್ವರ್ಗ ಮಾಡಿದ್ರು. ಈಗ ನರಕ ಆಗಿದೆ. ತಂದೆ ಬಂದರೆ ಸ್ವರ್ಗ ಮಾಡೋದಕ್ಕೆ. ಜಗತ್ತಿಗಂತೂ ಇದು ಗೊತ್ತೇ ಇಲ್ಲ. ಹೇಳ್ತಾರೆ ನಾವೆಲ್ಲ ಕುರುಡರ ಉರುಗೋಲು ನೀನು ಪ್ರಭು ಬಾ ಅಂಥೇಳಿ ಬಂದು ನಮಗೆ ಬೆಳಕು ದೃಷ್ಟಿ ಪ್ರಾಪ್ತಿ ಮಾಡು ಅಂತ ಕರೀತಾರೆ. ಈಗ ಮಕ್ಕಳಿಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ, ಅಂದ್ರೆ ಬುದ್ಧಿ ಕಣ್ಣು. ಇಲ್ಲಿ ನಾವೆಲ್ಲ ಆತ್ಮಗಳು ನಿವಾಸ ಮಾಡ್ತೇವೆ. ಅದು ಮನೆ ಶಾಂತಿಧಾಮ್. ತಂದೆನೂ ಅಲ್ಲಿಯೇ ಇರೋದು. ನೀವು ಆತ್ಮಗಳು ಮತ್ತು ನಾವೆಲ್ಲ ನಾನು ಪರಮಾತ್ಮ ತಂದೆ ಮತ್ತೆ ಆತ್ಮಗಳು. ಬಾಬಾ ಹೇಳ್ತಾರೆ ನಾವು ಅಲ್ಲಿರ್ತೇವೆ. ನಾವೆಲ್ಲ ಆತ್ಮ ಮತ್ತು ತಂದೆ. ಆತ್ಮನೇ ಹೇಳೋದು ನಾನು ನೀವೆಲ್ಲ ಆತ್ಮಗಳ ತಂದೆ. ಯಾವ ಆತ್ಮ? ಪರಮಾತ್ಮ ಜ್ಯೋತಿ ಅಲ್ವಾ, ಅದಕ್ಕೆ ಅವರು ಆತ್ಮನೇ. ಆ ತಂದೆ ಅವರ ಆತ್ಮ, ಪರಮಾತ್ಮನ ಆತ್ಮನು ಏನ್ ಹೇಳ್ತಾರೆ, ನಾನು ನೀವೆಲ್ಲ ಆತ್ಮಗಳಿಗೆ ತಂದೆ. ನಾನು ಪರಂಧಾಮ ನಿವಾಸಿ. ನೀವು ಪುನರ್ಜನ್ಮದಲ್ಲಿ ಇಲ್ಲಿ ಪಾತ್ರ ಮಾಡ್ತಾ ಬರ್ತೀರಿ. ನಾನು ಇದರಲ್ಲಿ ಬರಲ್ಲ. ಜನನ ಮರಣದಲ್ಲಿ ನೀವು ವಿಶ್ವದ ಮಾಲೀಕರಾಗ್ತೀರಿ, ನಾನಾಗಲ್ಲ. ನೀವು 84 ಜನ್ಮಗಳು ಪಡೆಯೋರಾಗಿರಿ. ಬಾಬಾ ಹೇಳ್ತಾರೆ ನಾನು ನಿಮ್ಗೆ ಹೇಳಿದ್ದೆ, ಹೇ ಮಕ್ಕಳೇ, ನೀವು ನಿಮ್ಮ ಜನ್ಮಗಳನ್ನು ತಿಳ್ಕೊಂಡಿದ್ದಿಲ್ಲ. 84 ಲಕ್ಷ ಜನ್ಮ ಅಂತ ಹೇಳಿದ್ದು ಇದು ಸುಳ್ಳು ಮಾತಾಗಿದೆ. ನಾನು ಜ್ಞಾನ ಸಾಗರ, ಪತೀತ ಪಾವನ. ನಾನು ಬರೋದೇ ಯಾವಾಗ ಎಲ್ಲರೂ ಪತೀತರಾಗಿರ್ತಾರೆ. ಆಗನೇ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಹೇಳಿ ತ್ರಿಕಾಲದರ್ಶಿ ಮಾಡ್ತೇನೆ. ಬಹಳ ಜನ ಕೇಳ್ತಾರೆ, ಮೊದಲು ಮನುಷ್ಯರು ಹೇಗೆ ರಚನೆ ಆಗೋದು, ಭಗವಂತ ಸೃಷ್ಟಿ ಹೇಗೆ ರಚಿಸೋದು? ಒಂದು ಶಾಸ್ತ್ರದಲ್ಲೂ ತೋರಿಸಿದರೆ ಪ್ರಳಯ ಆಯಿತು. ನಂತರ ಸಾಗರದ ಆಲದ ಮರ ಎಲೆ ಮೇಲೆ ಮಗು ಶ್ರೀಕೃಷ್ಣ ಬೆರಳು ಚೀಪ್ತಾ ಬಂದ. ತಂದೆ ಹೇಳ್ತಾರೆ ಅಂಥ ಮಾತೇನು ಇರಲ್ಲ. ಇದು ಬೇಹದ್ದಿನ ನಾಟಕ. ಹಗಲಾಗಿದೆ ಸತ್ಯ ತ್ರೇತ, ರಾತ್ರಿ ಅಜ್ಞಾನ ಅಂದ್ರೆ ದ್ವಾಪರ ಕಲಿಯುಗ. ಮಕ್ಕಳು ತಂದೆಗೆ ಶಿವರಾತ್ರಿಯ ಶುಭಾಶಯ ಕೊಡ್ತಾರೆ. ತಂದೆ ಹೇಳ್ತಾರೆ ತತತ್ವಂ. ನೀವು ಸಹ 100% ದುರ್ಭಾಗ್ಯಶಾಲಿಯಿಂದ 100% ಸೌಭಾಗ್ಯಶಾಲಿ ಆಗ್ತೀರಿ. ನೀವು ಭಾರತವಾಸಿ ಆ ಥರ ದೇವತಾ ಇದ್ರಿ, ಆದರೆ ನಿಮಗೇನೆ ಗೊತ್ತಿಲ್ಲ. ತಂದೆ ಬಂದು ಇದನ್ನು ತಿಳಿಸ್ತಾರೆ. ನೀವು ನಿಮ್ಮ ಜನ್ಮಗಳನ್ನೇ ತಿಳ್ಕೊಂಡಿದ್ದಿಲ್ಲ. ನಾನು ಬಂದು ತಿಳಿಸ್ತೇನೆ. ನೀವು 84 ಜನ್ಮಗಳು ಪಡೆದಿರಿ. ತಂದೆ ನಿಮ್ಗೆ ಸಂಗಮ್ ಯುಗದಲ್ಲಿ ಪೂರ್ಣ ಸೃಷ್ಟಿಯ ಸಮಾಚಾರ ಹೇಳ್ತಾರೆ. ಸತ್ಯುಗದಲ್ಲಿ ಹೇಳ್ತಾರೇನು? ಯಾವ ಸಮಯ ಸೃಷ್ಟಿ ಆದಿ ಮಧ್ಯ ಅಂತ್ಯ ಇರೋದಿಲ್ಲ, ಅದರ ಸಮಾಚಾರ ಹೇಗೆ ಹೇಳೋದು? ಯಾವಾಗ ತಂದೆ ಜ್ಞಾನ ಸಾಗರನೇ ಇರಲ್ಲ ಅಂದ್ರೆ ಆಗ ಹೇಗೆ ಸೃಷ್ಟಿ ಆದಿ ಮಧ್ಯ ಅಂತ್ಯ ಸಮಾಚಾರ
ತಿಳಿಸೋದು ಹೇಗೆ? ನಾನ್ ಬರೋದೇ ಒಂದು ಸೃಷ್ಟಿಯ ನಿರ್ದಿಷ್ಟ ಸಮಯ, ಅಂತ್ಯ ಕಲಿಯುಗ ಅಂತ್ಯ, ಸತ್ಯುಗ ಪ್ರಾರಂಭ, ಕಲ್ಪದ ಸಂಗಮ ಯುಗ. ಶಾಸ್ತ್ರದಲ್ಲಿ ಬರೀಲಾಗಿದೆ ಯುಗೆ ಯುಗೆ ಶ್ರೀಕೃಷ್ಣ ಭಗವಾನ್ ವಾಚ್ ಅಂತ ಬರ್ದಾರೆ. ಗೀತೆಯಲ್ಲಿ ಆ ತರ ಇದೆ. ಎಲ್ಲ ಧರ್ಮದವರು ಕೃಷ್ಣನನ್ನು ಭಗವಂತ ಅಂತ ಒಪ್ಕೊಂತಾರೇನೋ? ಕೃಷ್ಣ ಭಗವಂತ ಆದ್ರೆ ಎಲ್ಲ ಧರ್ಮದವರು ಒಪ್ಪುತ್ತಾರೇನೋ? ಭಗವಂತ ನಿರಾಕಾರನಾಗಿದ್ದಾರೆ, ಅವರು ಸರ್ವಾತ್ಮರ ತಂದೆ, ತಂದೆಯಿಂದ ಆಸ್ತಿ ಸಿಗ್ತದೆ. ನೀವೆಲ್ಲ ಆತ್ಮಗಳು ಸೋದರ ಆಗಿದ್ದೀರಿ. ಪರಮಾತ್ಮನ್ಗೆ ಸರ್ವ್ಯಾಪಿ ಅಂತ ಹೇಳೋದ್ರಿಂದ ಫಾದರ್ಹುಡ್ ಪಿತೃತ್ವ ಆಗ್ತದೆ. ಫಾದರ್ ತಂದೆ ಎಂದು, ತಂದೆಗೆ ಎಂದು ಆಸ್ತಿ ತಂದೆಯಿಂದ ಸಿಗ್ತದೇನೋ? ಆಸ್ತಿ ಮಕ್ಕಳಿಗೆ ಸಿಗೋದು, ತಂದೆಗೆ ಸಿಗಲ್ಲ. ನೀವು ಆತ್ಮಗಳೆಲ್ಲ ನನ್ನ ಮಕ್ಕಳು. ತಂದೆಯ ಆಸ್ತಿ ಅವಶ್ಯ ಬೇಕಲ್ವಾ? ಹದ್ದಿನ ಆಸ್ತಿ ಅಂತೂ ನೀವು ಒಪ್ಪಲ್ಲ, ಅಂದ್ರೆ ನಿಮಗೆ ಇಷ್ಟ ಆಗಲ್ಲ. ಶರೀರ ತಂದೆ ಆಸ್ತಿ ಕೊಟ್ಟರೂ ಕೂಡ ಪರಮಾತ್ಮ ತಂದೆಯನ್ನು ಕರೀತಾರೆ. ಕೃಪೆ ಮಾಡು, ನಿಮ್ಮ ಕೃಪೆಯಿಂದ ಅಪಾರ ಸುಖ ಪಡೆದಿದ್ವಿ. ಈಗ ಪುನಃ ರಾವಣ ರಾಜ್ಯ ದುಃಖ ಸಿಗೋದ್ರಿಂದ ಪರಮಾತ್ಮನ್ ಕರೀತಾರೆ. ಎಲ್ಲರ ಆತ್ಮನೂ ಕರೀತಾರೆ. ಏಕೆಂದ್ರೆ ದುಃಖ ಇದೆ ಇಲ್ಲಿ, ಅದಕ್ಕೆ ಪರಮಾತ್ಮನ್ ನೆನಪು ಮಾಡ್ತಾರೆ, ಬಾಬಾ ಬಂದು ಸುಖ ಕೊಡು ಎಂದು. ಈಗ ಈ ಜ್ಞಾನದಿಂದ ಸ್ವರ್ಗದ ಮಾಲೀಕರಾಗ್ತೀರಿ, ನಿಮ್ಮ ಸದ್ಗತಿಯಾಗುವುದು. ಅದಕ್ಕೆ ಗಾಯನ ಇದೆ, ಸರ್ವರ ಸದ್ಗತಿದಾತ ಒಬ್ಬ ತಂದೆ. ಈಗೆಲ್ಲರೂ ದುರ್ಗತಿಯಲ್ಲಿದ್ದಾರೆ, ನಂತರ ಸರ್ವರ ಸದ್ಗತಿಯಾಗುವುದು. ಯಾವಾಗ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು ಅಂದ್ರೆ ನೀವು ಸ್ವರ್ಗದಲ್ಲಿದ್ರಿ, ಉಳಿದವರೆಲ್ಲ ಮುಕ್ತಿಧಾಮದಲ್ಲಿ. ಈಗ ನಾವು ತಂದೆ ಮೂಲಕ ರಾಜಯೋಗ ಕಲಿತೇವೆ. ತಂದೆ ಹೇಳ್ತಾರೆ, ಕಲ್ಪದ ಸಂಗಮ ಯುಗದಲ್ಲಿ ನಾನ್ ನಿಮ್ಗೆ ಓದಿಸ್ತೇನೆ, ಮನುಷ್ಯರಿಂದ ದೇವತಾ ಮಾಡ್ತೇನೆ. ಈಗ ನೀವು ಮಕ್ಕಳಿಗೆ ಪೂರ್ಣ ರಹಸ್ಯವನ್ನ ತಿಳಿಸ್ತೇನೆ. ಶಿವರಾತ್ರಿ ಯಾವಾಗಾಗಿದೆ ಇದು ಗೊತ್ತಿರ್ಬೇಕಾಗಿದೆ. ಏನಾಯ್ತು ಶಿವರಾತ್ರಿಯಲ್ಲಿ, ಶಿವ್ ಬಾಬಾ ಯಾವಾಗ ಬಂದ್ರು ಇದೇನು ಗೊತ್ತಿಲ್ಲ. ಅದಕ್ಕೆ ಮನುಷ್ಯರು ಕಲ್ಲು ಬುದ್ಧಿಯ ಸಮಾನ ಆಗಿದ್ದಾರೆ. ಈಗ ನೀವು ವಜ್ರ ಸಮಾನ ಬುದ್ಧಿಯವರಾಗ್ತೀರಿ. ಭಾರತ ವಜ್ರ ಸಮಾನ ಗೋಲ್ಡನ್ ಏಜ್, ಸ್ವರ್ಣಿಮ ಯುಗ ಆಗಿತ್ತು. ಲಕ್ಷ್ಮೀನಾರಾಯಣರಿಗೂ ಭಗವಾನ್ ಭಗವತಿ ಎಂದು ಹೇಳ್ತಿದ್ರು. ಅವರಿಗೆ ಆಸ್ತಿ ಭಗವಂತನೇ ಕೊಟ್ಟಿದ್ದು, ಮತ್ತೆ ಕೊಡ್ತಿದ್ದಾರೆ. ಈಗ ಸಂಗಮ ಯುಗದಲ್ಲಿ ನಿಮಗೂ ಪುನಃ, ನಿಮ್ಮನ್ನು ಸಹ ಶಿವಬಾಬಾ ಪುನಃ ಭಗವಾನ್ ಭಗವತಿಯನ್ನಾಗಿ ಮಾಡ್ತಿದ್ದಾರೆ. ಈಗ ಇದು ನಿಮ್ಮ ಬಹಳ ಜನ್ಮಗಳ ಅಂತಿಮ ಜನ್ಮ ಆಗಿದೆ. ತಂದೆ ಹೇಳ್ತಾರೆ, ವಿನಾಶ ಎದುರಲ್ಲೇ ನಿಂತಿದೆ. ಇದಕ್ಕೆ ಹೇಳೋದು ರುದ್ರ ಜ್ಞಾನ ಯಜ್ಞ. ಇಲ್ಲಿ ಎಲ್ಲ ಭೌತಿಕ ಯಜ್ಞಗಳು ಅನೇಕ ರಚಿಸ್ತಾರೆ, ಆದ್ರೆ ಸಂಗಮ ಯುಗದ್ದು ಜ್ಞಾನದ ಮಾತು. ಇದರಲ್ಲಿ ತಂದೆ ಬಂದು ಮನುಷ್ಯರನ್ನು ದೇವತನ್ನಾಗಿ ಮಾಡ್ತಾರೆ ಜ್ಞಾನದಿಂದ. ನೀವು ಶುಭಾಶಯಗಳು ಕೊಡೋದು ಶಿವಬಾಬನ ಅವತರಣೆ, ಪರಮಾತ್ಮ ಅವತರಣೆಗೆ. ಬಾಬಾ ಪುನಃ ಹೇಳ್ತಾರೆ, ನಾನು ಒಬ್ಬನೇ ಬರ್ತೇನೇನು, ನನಗಂತೂ ಶರೀರ ಬೇಕು, ಬ್ರಹ್ಮ ತನುವಲ್ಲಿ ನಾನು ಬರ್ಬೇಕಾಗ್ತದೆ. ಮೊದಲು ಸೂಕ್ಷ್ಮವತನ ರಚಿಸ್ತೇನೆ, ಅದಕ್ಕೆ ಇವರಲ್ಲಿ ಪ್ರವೇಶ ಮಾಡ್ತೇನೆ. ಇವರು ಆತ್ಮ ಪತೀತ ಇದ್ರು, 84 ಜನ್ಮಗಳು ಪಡೆದು ಪತೀತ ಆಗಿದ್ರು. ಎಲ್ಲ ಆತ್ಮಗಳು ನನ್ನನ್ನು ಕರೀತಿದ್ರು. ಈಗ ತಂದೆ ಹೇಳ್ತಾರೆ, ನಾನು ಪುನಃ ಅಂದ್ರೆ ಕಲ್ಪದ ಹಿಂದಿನ ಹಾಗೆ ಪುನಃ ನೀವು ಮಕ್ಕಳಿಗೆ ಆಸ್ತಿ ಕೊಡಲು ಬಂದಿದ್ದೇನೆ. ತಂದೆ ಭಾರತಕ್ಕೆ ಸ್ವರ್ಗದ ಆಸ್ತಿ ಕೊಡ್ತಾರೆ. ಸ್ವರ್ಗದ ರಚಯಿತ ತಂದೆ ಅವಶ್ಯ ಸ್ವರ್ಗದ ಉಡುಗೊರೆಯನ್ನೇ ಕೊಡ್ತಾರೆ. ಈಗ ನೀವು ಸ್ವರ್ಗದ ಮಾಲೀಕರು ಆಗ್ತಿದ್ದೀರಿ. ಇದು ಪಾಠಶಾಲೆ, ಸ್ವರ್ಗ ಮಾಲೀಕ ಆಗೋ ಪಾಠಶಾಲೆ. ಭವಿಷ್ಯದಲ್ಲಿ ಮನುಷ್ಯರಿಂದ 21 ಜನ್ಮಗಳಿಗೋಸ್ಕರ ದೇವತಾ ಆಗೋದು. ನೀವು ಸ್ವರ್ಗದ ಮಾಲೀಕರಾಗ್ತಿದ್ದೀರಿ. 21 ಪೀಳಿಗೆ ನೀವು ಸುಖವನ್ನ ಪಡಿತೀರಿ. ಅಲ್ಲಿ ಅಕಾಲ ಮೃತ್ಯು ಇರಲ್ಲ. ಯಾವಾಗ ಶರೀರದ ಆಯು ಪೂರ್ಣ ಆಗ್ತದೆ ಆಗ ಸಾಕ್ಷಾತ್ಕಾರ ಆಗ್ತದೆ. ಒಂದು ಶರೀರ ತೊರೆದು ಮತ್ತೊಂದು ಪಡೀತಾರೆ. ಸರ್ಪದ್ದು ಉದಾಹರಣೆ ಇದೆ. ನೀವು ಮಕ್ಕಳೀಗ ತಂದೆಗೆ ಶುಭಾಶಯಗಳು ಕೊಡ್ತೀರಿ.
ತಂದೆ ಪುನಃ ನಿಮಗೆ ಶುಭಾಶಯಗಳು ಕೊಡ್ತಾರೆ. ನೀವೀಗ ದುರ್ಭಾಗ್ಯಶಾಲಿಯಿಂದ ಸೌಭಾಗ್ಯಶಾಲಿ ಆಗ್ತಿದ್ದೀರಿ. ಪತಿತ ಮನುಷ್ಯರಿಂದ ಪಾವನ ದೇವತಾ ಆಗ್ತೀರಿ. ಇದು ಸೃಷ್ಟಿ ಚಕ್ರ ಪುನರಾವರ್ತನೆ ಆಗ್ತಾ ಇರ್ತದೆ. ಇಲ್ಲಿ ಅಂತೂ ನೀವು ಮಕ್ಕಳು ಇದೆಲ್ಲ ತಿಳಿಸಬೇಕು ಅನೇಕರಿಗೆ. ನಂತರ ಈ ಜ್ಞಾನ ಎಲ್ಲ ಪ್ರಾಯಲೋಪ ಆಗ್ತದೆ. ಇಲ್ಲಿ ಅರ್ಥ ಮಾಡ್ಕೋಬೇಕು. ಸಂಗಮ ಯುಗದಲ್ಲೇ, ಭವಿಷ್ಯದಲ್ಲಿ ಇದು ಸ್ಮೃತಿ ಇರಲ್ಲ. ಸತ್ಯುಗದಲ್ಲಿ ಜ್ಞಾನದ ಅಗತ್ಯ ಇರಲ್ಲ. ಈಗ ನೀವು ದುರ್ಗತಿಯಲ್ಲಿ ಬಂದಿದ್ದೀರಿ, ಅದಕ್ಕೆ ಈ ಜ್ಞಾನದಿಂದ ಸದ್ಗತಿ ಪಡೀತೀರಿ. ತಂದೆ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಸರ್ವರ ಸದ್ಗುರು ಒಬ್ಬ ತಂದೆಯೇ ಆಗಿದ್ದಾರೆ. ಬಾಕಿ ಭಕ್ತಿ ಮಾರ್ಗದ ಕರ್ಮ ವಿಸ್ತಾರ, ಅದರಿಂದ ಸದ್ಗತಿಯಂತೂ ಸಿಗಲ್ಲ. ಎಲ್ಲರೂ ಮತ್ತೆ ಇಳಿಮುಖವಾಗಿ ಡೌನ್ಗ್ರೇಡ್ ಆಗ್ತಾ ಸಿಡಿ ಕೆಳಗಿಳಿತಾ ಬರ್ತಾರೆ. ಭಾರತ ಸತೋಪ್ರಧಾನ ಇತ್ತು. ನಂತರ 84 ಜನ್ಮ ನೀವು ಪಡಿತಾ ಈಗ ಪುನಃ ಮೇಲೆ ಏರ್ಬೇಕು, ಸತ್ಯುಗಕ್ಕೆ ಹೋಗ್ಬೇಕು. ಮುಕ್ತಿಧಾಮ ತಮ್ಮ ಮನೆಗೂ ಹೋಗ್ಬೇಕು. ಈಗ ನಾಟಕ ಪೂರ್ಣ ಆಗ್ತಾ ಬಂತು. ಇಲ್ಲಿ ಇದು ಹಳೆಯ ಜಗತ್ತು ವಿನಾಶ ಆಗುವುದು. ಭಾರತ ಅವಿನಾಶಿ ಖಂಡ ಎಂದು ಹೇಳೋದು. ಭಾರತದ ಜನ್ಮ ತಂದೆಯ ಜನ್ಮಸ್ಥಾನ ಯಾವಾಗ ವಿನಾಶ ಆಗಲ್ಲ. ಪರಮಾತ್ಮ ಅವತರಣ ಭೂಮಿ ವಿನಾಶ ಆಗಲ್ಲ. ನೀವು ಶಾಂತಿಧಾಮದಲ್ಲಿ ಹೋಗಿ ನಂತರ ಪುನಃ ಇಲ್ಲಿ ಬರ್ತೀರಿ. ಈ ಧರಣಿ ಮೇಲೆ ರಾಜ್ಯ ಮಾಡ್ತೀರಿ. ಸ್ವರ್ಗದಲ್ಲಿ ಬಂದು ಪಾವನ ಮತ್ತು ಪತೀತ ಇದು ಆಟ ಭಾರತದಲ್ಲೇ ಆಗೋದು. 84 ಜನ್ಮಗಳು ಪಡಿತಾ ಪತೀತ ಆಗಿರಿ, ಯೋಗಿಯಿಂದ ಭೋಗಿ ಆಗಿರಿ. ಇದು ನರಳಾಟದ ರೌರವ ನರ್ಕ, ಮಹಾನ್ ದುಃಖದ ಸಮಯ. ಈಗಂತೂ ಬಹಳ ದುಃಖ ಇನ್ನೂ ಬರಲಿದೆ. ರಕ್ತಪಾತಗಳ ಆಟ ನಡೆಯಲಿದೆ. ಕೂತ್ಕೊಂಡಲ್ಲೇ ಬಾಂಬ್ಸ್ ಬೀಳೋದು, ಮತ್ತೆ ಎಷ್ಟು ಅಪರಾಧಗಳಾಗ್ತವೆ. ಎಲ್ಲದರದ್ದು ವಿನಾಶ ಅಂತ್ಯ ಆಗುವುದು. ವಿನಾಶದ ಸಾಕ್ಷಾತ್ಕಾರ ಮಕ್ಕಳು ಮಾಡ್ಕೊಂಡಿರಿ ಆದಿಯಲ್ಲಿ. ಈಗ ನೀವು ಸೃಷ್ಟಿ ಚಕ್ರದ ಜ್ಞಾನವನ್ನು ಅರ್ತಿದ್ದೀರಿ. ನಿಮ್ಮ ಹತ್ರ ಜ್ಞಾನದ ಖಡ್ಗ, ಜ್ಞಾನದ ಆಯುಧ ಇದೆ. ನೀವು ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರು. ಪ್ರಜಾಪಿತನು ತಂದೆ ಬಾಬಾ ಆಗಿದ್ದಾರೆ. ಕಲ್ಪದ ಮೊದಲು ಇವರು ಮುಖವಂಶಾವಳಿ ರಚನೆ ಮಾಡಿದ್ರು. ತಂದೆ ಹೇಳ್ತಾರೆ, ನಾನು ಕಲ್ಪನೂ ಬರ್ತೇನೆ 5000 ವರ್ಷಕ್ಕೊಮ್ಮೆ. ಇವರಲ್ಲಿ ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ನಿಮ್ಮನ್ನು ಮುಖವಂಶಾವಳಿಯನ್ನಾಗಿ ಮಾಡ್ಕೊಳ್ತೇನೆ. ಅಂದ್ರೆ ದಿವ್ಯ ಜನ್ಮ ಕೊಡ್ತಾರೆ. ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡ್ತಾನೆ. ಸ್ವರ್ಗದಲ್ಲಂತೂ ಭವಿಷ್ಯದಲ್ಲೇ, ಸ್ವರ್ಗ ಅಂತೂ ಭವಿಷ್ಯದಲ್ಲೇ ಬರೋದು, ಇಲ್ಲಿ ಅಂತೂ ಈಗ ಇಲ್ಲ. ಕೊಳಕು ಜಗತ್ತು ಕಲಿಯುಗ ವಿನಾಶ ಆಗಲಿದೆ. ಬೇಹದ್ದಿನ ತಂದೆ ಬಂದಿರೋದೆ ಹೊಸ ಜಗತ್ತು ರಚಿಸೋದಕ್ಕೆ. ತಂದೆ ಹೇಳ್ತಾರೆ, ನೀವು ಮಕ್ಕಳಿಗೆ ಅಂಗೈಯಲ್ಲಿ ಸ್ವರ್ಗ ಹಿಡಿದು ತಂದಿದ್ದೇನೆ. ನಿಮಗೆ ಮತ್ತೇನು ಕಷ್ಟವನ್ನ ಇಲ್ಲಿ ಕೊಡಲ್ಲ. ನೀವೆಲ್ಲ ಆತ್ಮ ದ್ರೌಪದಿಯರಾಗಿದ್ದೀರಿ. ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ. ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಶಿವರಾತ್ರಿ ಶುಭಾಬೋರ್ಗೆ ವಿಶೇಷ. ನಾವು ಭಕ್ತರಲ್ಲ, ಮಕ್ಕಳಾಗಿ ಶುಭಾಶಯಗಳು ಕೊಡೋದು, ಸಂಗಮ್ ಯುಗದಲ್ಲಿ ಧನ್ಯವಾದ ಹೇಳೋದು. ಪರಮಾತ್ಮ ನಮಗೆ ಸಿಕ್ಕಿದ್ದಾರೆ. ಇಂಥ ಜ್ಞಾನಾಮೃತ ನಮಗೆ ಪ್ರತಿನಿತ್ಯ ನೀಡ್ತಾ ಇದ್ದಾರೆ, ಪಾಲನೆ ಕೊಡ್ತಿದ್ದಾರೆ, ದಿವ್ಯ ಜನ್ಮ ಕೊಟ್ಟರೆ. ಅದಕ್ಕೆ ತಂದೆ ಮಕ್ಕಳ ಜನ್ಮದಿನ, ಶಿವನ ಅವತರಣೆ ದಿನ. ಇಂದಿನ ಮುರುಳಿಯ ಧಾರಣಾ ಪಾಯಿಂಟ್ಸ್: ದೇವತೆಗಳಿಗಿಂತಲೂ ಶ್ರೇಷ್ಠ ನಾವು ಸರ್ವೋತ್ತಮ ಬ್ರಾಹ್ಮಣರಾಗಿದ್ದೇವೆ. ಈ ಆತ್ಮಿಕ ನಶೆಯಲ್ಲಿರಬೇಕು. ಜ್ಞಾನ ಮತ್ತು ಯೋಗದಿಂದ ಆತ್ಮವನ್ನ ಸ್ವಚ್ಛ ಮಾಡಿಕೊಳ್ಬೇಕು. ಎರಡನೇದು, ಎಲ್ಲರಿಗೂ ಶುಭಾಬೋರ ಪರಮಾತ್ಮನ ಅವತರಣೆಯ ಶುಭಾಶಯಗಳು ಕೊಡಿ. ತಂದೆಯ ಪರಿಚಯ ಕೊಟ್ಟು ಪತೀತರಿಂದ ಪಾವನ ಮಾಡಬೇಕು. ರಾವಣ ಶತ್ರುವಿಂದ ಮುಕ್ತ ಮಾಡಬೇಕು. ವರದಾನ: ವಿಸ್ತಾರದ ಎಳೆಗಳನ್ನು, ವಿಸ್ತಾರದ ಬಣ್ಣ ಬಣ್ಣದ ಮಾತುಗಳಿಂದ ದೂರ ಆಗಿ
ಕಷ್ಟವನ್ನು ಸಹಜ ಮಾಡುವಂತ ಸಹಜ ಯೋಗಿ ಆಗಿರಿ. ಯಾವಾಗ ತಂದೆಯ ನೋಡೋ ಬದಲಾಗಿ ಮಾತುಗಳು ನೋಡ್ಲಿಕ್ಕೆ ಪ್ರಾರಂಭಿಸ್ತೀರಿ, ಅನೇಕ ಪ್ರಶ್ನೆ ಉತ್ಪನ್ನ ಆಗ್ತವೆ. ಹಾಗೂ ಸಹಜ ಮಾತು ಕಷ್ಟ ಅನುಭವ ಅನ್ನಿಸ್ತದೆ. ಏಕೆಂದ್ರೆ ಮಾತು ಅಂದ್ರೆ ವೃಕ್ಷ ಇದ್ದಂಗೆ, ಹಾಗೂ ತಂದೆ ಸಾರ ಬೀಜ. ಯಾವುದು ವಿಸ್ತಾರ ವೃಕ್ಷ ಕೈಯಲ್ಲಿ ಯಾರು ಹಿಡ್ಕೊಂತಾರೆ ಅವರು ತಂದೆಯನ್ನು ದೂರ ಮಾಡ್ಕೊಂತಾರೆ. ನಂತರ ವಿಸ್ತಾರ ಒಂದು ಬಲೆ ಆಗ್ತದೆ, ಅದರಲ್ಲಿ ಸಿಕ್ಕಾಕೊಂತಾರೆ. ಮಾತಿನ ವಿಸ್ತಾರ ಬಣ್ಣ ಬಣ್ಣ ಮಾತುಗಳು ಇರ್ತವೆ, ಅವು ತನ್ನ ಕಡೆಗೆ ಆಕರ್ಷಿಸ್ತದೆ. ಅದಕ್ಕೆ ಬೀಜ ರೂಪ ತಂದೆಯ ನೆನಪಿನಿಂದ ಬಿಂದು ಹಾಕಿ ಅದರಿಂದ ದೂರ ಆಗಿ ಸಹಜ ಯೋಗಿ ಆಗುವಿರಿ. ಶ್ಲೋಗನು: ನಾನು ಮತ್ತು ನನ್ನ ತನದ ಕಲೆಗಳನ್ನು ಸಮಾಪ್ತಿ ಮಾಡೋದೇ ನಿಜವಾದ ಬಂಗಾರ ಚೊಕ್ಕ ಚಿನ್ನ ಆಗೋದು. ಇಂದಿನ ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ವಿಶೇಷತೆ ಮೂಲಕ ಸಫಲತಾ ಸಂಪನ್ನರು ಆಗಿರಿ. ಈಗ ಎಲ್ಲರೂ ಸೇರಿ ಏಕಮತರಾಗಿ ಸೇವೆಯ ಯಾವುದೇ ಕಾರ್ಯವನ್ನ ವಿಜೃಂಭಣೆಯಿಂದ ಮುಂದುವರಿಸಿ. ಪ್ರತಿ ಬ್ರಾಹ್ಮಣ ಆತ್ಮ ಸಂಯೋಗದಿಂದ, ಶುಭ ಕಾಮನೆಗಳಿಂದ, ಶುಭ ಭಾವನೆಯಿಂದ ಸೇವೆಯನ್ನು ಪ್ರಚಾರ ಮಾಡಿ. ಒಂದು ವೇಳೆ ಯಾರದೇ ಮುಖದಿಂದ ಮಾತು ಬರೋದಿಲ್ಲ, ಹೇಳಲಿಕ್ಕಾಗಲ್ಲ ಅಂದ್ರೆ ಮನ್ಸ ಸೇವಾ ಮಾಡ್ಬೋದು. ವಾಯುಮಂಡಲವನ್ನ ಮನ್ಸ ಮೂಲಕ ಸುಖದ ವೃತ್ತಿ, ಸುಖಮಯ ಸ್ಥಿತಿಯಿಂದ ಸುಖಮಯ ಜಗತ್ತು ಮಾಡ್ಬೋದು. ಎಲ್ಲಿ ಹೋಗೋ ಅಗತ್ಯನೂ ಇರಲ್ಲ. ಆರೋಗ್ಯ ಸರಿ ಇಲ್ಲ ಅಂದ್ರೂ ಮನೆಯಲ್ಲಿ ಕುಳಿತು ಸೇವಾ ಮಾಡ್ಬೋದು. ಸೇವಾದಲ್ಲಿ ಸಂಯೋಗಿ ಅವಶ್ಯ ಆಗಿ, ಆಗ ಸರ್ವರ ಸಂಯೋಗದಿಂದ ಸುಖಮಯ ಜಗತ್ತು ಆಗುವುದು. ಒಳ್ಳೆಯದು. ಓಂ ಶಾಂತಿ.